ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ಇದು ಮಂಗಳವಾರ ಸಾಯಂಕಾಲ ಮತ್ತು ಬುಧವಾರ ಬೆಳಗಿನ ವಿಡಿಯೋ ಆಗಿದೆ. ಅವತ್ತು ಏನು ಹಿಂದಿನ ದಿವಸ ಮಂಗಳವಾರ ಬಿಲ್ಡಿಂಗ್ಗೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಮಾಡಿದರು. ಯಾವ ಬಿಲ್ಡಿಂಗ್ ಅಂತ ನೋಡ್ತಾ ಇದ್ದೀರಾ? ಇದು ನಮ್ಮ ಗುಬ್ಬಿ ತಾಲೂಕಿನ ನಿವೃತ್ತ ಸರ್ಕಾರಿ ನೌಕರರ ಭವನ ಆಗಿದೆ. ಫಸ್ಟ್ ಫ್ಲೋರಲ್ಲಿ ನಮ್ಮ ಆಫೀಸಿಗೆ ಬಾಡಿಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ, ನಮ್ಮ ಎಲ್ಲ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಸಭೆಗಳು, ಕುಂದುಕೊರತೆ ಸಭೆ, ಅನೇಕ ಕಾರ್ಯಕ್ರಮಗಳು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ತುಂಬ ದೊಡ್ಡದಾಗಿ ವಿಶಾಲವಾಗಿ ಜಾಗ ಇದ್ದಿದ್ದರಿಂದ ಇಲ್ಲೇ ನಡೀತಾ ಇದ್ದಿದ್ದು. ಈಗ ಸೆಕೆಂಡ್ ಫ್ಲೋರಲ್ಲಿ ದೊಡ್ಡ ಬಿಲ್ಡಿಂಗನ್ನು, ದೊಡ್ಡ ಹಾಲನ್ನು ಹಾಕಿಸ್ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ, ತುಂಬ ವಿಶಾಲವಾಗಿದೆ ನಮಗೆ ಸಭೆ ಸಮಾರಂಭಗಳನ್ನೆಲ್ಲ ಮಾಡೋದಕ್ಕೆ. ಅವರು ಹಿಂದಿನ ದಿವಸನೇ ಎಲ್ಲ ಊಟಕ್ಕೋಸ್ಕರ ಎಲ್ಲ ಟೇಬಲ್ಸು, ಚೇರ್ಸು ಎಲ್ಲ ಹಾಕಿ ವ್ಯವಸ್ಥೆಯನ್ನು ಮಾಡಿದರು. ಶಾಮಿಯಾನ ಎಲ್ಲ ಹಾಕಿದ್ರು. ಹಾಗೆಯೇ ಲೈಟಿಂಗ್ಸ್ ಎಲ್ಲ ಮಾಡಿದರು ಫುಲ್ಲು ಬಿಲ್ಡಿಂಗ್ಗೆ. ತುಂಬಾ ಬಿಲ್ಡಿಂಗ್ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಕಾರ್ಯಕ್ರಮ ಏನು ಅಂತ ಅಂತೀರಾ? ನಿವೃತ್ತ ಸರ್ಕಾರಿ ನೌಕರರ ಹೊಸ ಕಟ್ಟಡದ ಉದ್ಘಾಟನೆ ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರ ಸಮಾವೇಶ, ಹಿರಿಯ ಚೇತನ ಸದಸ್ಯರಿಗೆ ಸನ್ಮಾನ ಹಾಗೂ ಸರ್ವ ಸದಸ್ಯರ ಸಭೆ. ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಬುಧವಾರ ಬೆಳಿಗ್ಗೆ. ಸೊ ನಾವು ಅವತ್ತೆಲ್ಲರೂ ಕೂಡ ಬೆಳಿಗ್ಗೆನೇ ಆಫೀಸಿಗೆ ಬಂದ್ವಿ. ಅವರು ನಮಗೆ ಒಂದು ವಾರದಿಂದ ಎಲ್ರಿಗೂ ಹೇಳ್ತಾ ಇದ್ರು. ಹಾಗೆ ನಮ್ಮ CDPO ಸರಿ ಕೂಡ ಹೇಳ್ತಾ ಇದ್ರು, ಸರ್ ನಿಮ್ಮ ಆಫೀಸ್ ಸ್ಟಾಫು ನೀವು ಎಲ್ಲರೂ ಮಿಸ್ ಮಾಡದೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಊಟಕ್ಕೆ ಬರಬೇಕಂತ ಹೇಳ್ತಾ ಇದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಆಫೀಸಿಗೆ ಬಂದು ನಮ್ಮ CDPO ಸರ್ ಹೇಳಿದರು, ನೋಡ್ರಮ್ಮ ನಿಮಗೆ ಆಫೀಸಲ್ಲಿ ಏನಾದರೂ ಕೆಲಸಗಳಿದ್ರೆ ಬಂದು ಮುಗಿಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಆಫೀಸಿಗೆ ಹೋಗಿ ನಾವು ಏನು 18 ವರ್ಷಕ್ಕೆ ಪೂರ್ಣಗೊಂಡಂತಹ ಭಾಗ್ಯಲಕ್ಷ್ಮಿ ಹೆಣ್ಣು ಮಕ್ಕಳ ಎಲ್ಲ ದಾಖಲಾತಿಗಳನ್ನು ವೆರಿಫೈ ಮಾಡಿಕೊಂಡು ನಂತರ ಕಾರ್ಯಕ್ರಮ ಅವ್ರದ್ದು ಕೂಡ ಪ್ರಾರಂಭ ಆಯಿತು. ಅವರು ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅವನ್ನೆಲ್ಲರನ್ನೂ ಕೂಡ ಕರೆಸಿದ್ರು ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದ್ದು ಅವರ ಒಂದು ಕಾರ್ಯಕ್ರಮ ನಡೀತಾ ಇರೋಂತಹ ಫೋಟೋಸನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಫೀಸಲ್ಲಿ ತುಂಬಾ ಕೆಲಸ ಇತ್ತು. ಹಾಗಾಗಿ ಸೊ ಇದು ನಮ್ಮ ಆಫೀಸು. ನಮ್ಮ ಎಲ್ಲ ಗೆಳತಿ ಮೇಲ್ವಿಚಾರಕಿಯರು ಕೂಡ ಅವರವರ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ. ಮತ್ತು ಹಾಗೆ ಇದು ಕಂಪ್ಯೂಟರ್ ವಿಭಾಗದಲ್ಲೂ ಕೂಡ ಯಾವಾಗಲೂ ಕೆಲಸ ನಡೀತಾನೇ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಈಗ ಸಿದ್ಧಗಂಗಾ ಮಠದಲ್ಲಿ ಹಚ್ಚಿದ ಒಲೆ ಆರಲಿಲ್ಲ, ಆ ರೀತಿಯಲ್ಲಿ ಅಡುಗೆ ಆಗುತ್ತೆ ಅಂತಾರೆ ಅಲ್ವಾ, ಹಾಗೆ ಕಂಪ್ಯೂಟರ್ ಆನ್ ಆಗಿದ್ದು ಆಫೇ ಇಲ್ಲ. ಬೆಳಿಗ್ಗೆ ಬಂದ ತಕ್ಷಣ ಆನ್ ಆಯಿತು ಅಂದರೆ ಸಂಜೆ 5:30, 6 ಗಂಟೆ, 7 ಗಂಟೆವರೆಗೂ ಆಫೀಸಲ್ಲಿ ಸಿಸ್ಟಮಲ್ಲಿ ಕೆಲಸಗಳು ನಡೀತಾನೆ ಇರ್ತವೆ. ಆಲ್ಮೋಸ್ಟ್ ಎಲ್ಲ ಆಫೀಸಲ್ಲೂ ಕೂಡ ಇದೇ ರೀತಿ ಅಂತ ಅನಿಸುತ್ತೆ. ಇದೇ ನಮ್ಮ ಹೊಸ ಹಾಲು. ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ, ಯಾಕೆಂದರೆ ನಮ್ಮ ಅಂಗನವಾಡಿ ಟೀಚರ್ಸ್ನ ಇಷ್ಟು ಒಳ್ಳೆ ಜಾಗದಲ್ಲಿ ಕೂರಿಸಿ ಮೀಟಿಂಗ್ ಮಾಡ್ತೀವಲ್ಲ ಅಂತ. ಮೊದಲೆಲ್ಲ ಈ ಥರ ಬಿಲ್ಡಿಂಗೇ ಇರಲಿಲ್ಲ. ಪಾಪ ಅವರು ಮರದ ಕೆಳಗಡೆ ನೆಲದಲ್ಲಿ ಎಲ್ಲ ಕೂತ್ಕೊಳ್ತಾ ಇದ್ರು ಮೀಟಿಂಗ್ ಮಾಡಬೇಕಾದ್ರೆ. ಸೊ ತುಂಬ ಥ್ಯಾಂಕ್ಸ್ ನಮ್ಮ ಈ ಸರ್ಕಾರಿ ನಿವೃತ್ತ ಸಂಘದ ಎಲ್ಲ ಸದಸ್ಯರಿಗೆ, ಖಜಾಂಚಿಗಳಿಗೆ, ಅಧ್ಯಕ್ಷರಿಗೆ ಥ್ಯಾಂಕ್ಸನ್ನು ಹೇಳಬೇಕಾಗುತ್ತೆ. ಮತ್ತು ಕಾರ್ಯಕ್ರಮದಲ್ಲಿ ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು. ಊಟದ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹೋಳಿಗೆ ಊಟ, ತುಂಬ ಜನ ಊಟ ಮಾಡಿದರು. ಸುಮಾರು ಒಂದು 300 ಜನಕ್ಕಿಂತ ಹೆಚ್ಚು ಜನ ನಮ್ಮ ನಿವೃತ್ತ ಸರ್ಕಾರಿ ನೌಕರರು ಕಾರ್ಯಕ್ರಮಕ್ಕೆ ಬಂದಿದ್ದರು. ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ಕೊಂಡು ಹೊರಟರು. ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು. ನನ್ನ ಈ ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.